ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಚಂದ್ರಶೇಖರ್, ಹೋರಾಟದ ಪಾಠ ಏನು? ನಂಬರ್ 1, ದೇಶದ ಯುವ ಸಮುದಾಯವನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇವರು ಬುಡಕ್ಕೆ ಬಿಸಿನೀರು ತರ್ತಾರೆ. ಅದು ಕಲಿತುಕೊಳ್ಳಬೇಕಾದ ಮೊದಲನೇ ಪಾಠ ಅಂತೀನಿ ನಾನು. ಅದು ಬಿಟ್ಟು ಏನಾದ್ರು ಪಾಠ ಇದ್ರೆ ಹೇಳಿ. ಇಡೀ ಜನ್ಜಿ ಇವತ್ತು ಮೋದಿಯವರ ಸಪೋರ್ಟ್ಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಜೀವನವೇ ಹಸನಾಗೋಗಿದೆ. ಅದು ಸ್ಟಾರ್ಟಪ್ಗಳ ವಿಚಾರದಲ್ಲಿರ್ಬೋದು, ಏನು ಇಡೀ ಈ ಭಾರತದ ಹಿಸ್ಟ್ರಿ ಒಳಗಡೆ ಅನ್ಎಂಪ್ಲಾಯ್ಮೆಂಟ್ ರೇಷೋ 3.2 ಬಂದಿದೆ. ಅನ್ಪ್ರೆಸಿಡೆಂಟೆಡ್. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭಾಳ ಹಸನಾಗ್ತಾ ಇದೆ. ಅದು ಜನತೆಗಳಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಮಾತು ಹೇಳ್ತೀನಿ, Sonam Wangchuk has potential anti-national connections and foreign links in China that could destabilize local administration harmony. ಸೋನಂ ವಾಂಗ್ಚುಕ್ ಒಬ್ಬ ರಾಷ್ಟ್ರ ವಿರೋಧಿ, ಜೊತೆಗೆ ಚೈನಾ ಜೊತೆ ಸಂಬಂಧ ಇದೆ. ಅದರಿಂದ ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ದು ಗೊತ್ತಾ? 2007ರಲ್ಲಿ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸೋನಂ ವಾಂಗ್ಚುಕ್ ಮೇಲೆ ಹೇಳಿದ್ದು. ಅವರ NGO ಏನಿದೆ ಸೆಕ್ಮಾಲ್, ಅದಕ್ಕೆ ಏನು ಇದನ್ನು ಕೊಟ್ಬಿಟ್ಟು ಲಡಾಖಲ್ಲಿ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಹೇಳಿದ್ದು. ಇವ್ರು ಹೇಳಿದ್ರಲ್ಲ, ಯಾರ್ಯಾರು ಚಳುವಳಿ ಮಾಡಿದ್ರೆ ಅವರು ದೇಶದ್ರೋಹಿ ಅಂತ ಪಟ್ಟ ಕಟ್ತೀರಿ ಅಂತೇಳಿ. ನಾವಲ್ಲ ಸ್ವಾಮಿ ಕಟ್ಟಿದ್ದು, 2007ರಲ್ಲಿ ನೀವೇ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿದ್ದು. ನನಗೆ ಈ ಕಾಂಗ್ರೆಸ್ ನೋಡಿದ್ರೆ ಒಂಥರ ನಗು ಬಂದ್ಬಿಡ್ತದೆ ಪಾಪ ಅವ್ರ ಪರಿಸ್ಥಿತಿ. ಇವರು ಅಷ್ಟೇ, ಮತ್ತು ರಾಹುಲ್ ಗಾಂಧಿನೂ ಅಷ್ಟೇ. ನೀವು 2 ಪ್ರಶ್ನೆ ಕೇಳಿದ್ರಿ, ಇವ್ರ ಮೇಲೆ ಇದ್ದಂತಹ ಗುರುತರ ಆರೋಪಗಳೇನು ಅಂತೇಳಿ. ಕಡೆವರೆಗೂ ಉತ್ತರ ಕೊಡಲಿಲ್ಲ ಅವರು. ಯಾರ ಮೇಲೆ? ಪ್ರಧಾನ ಮೇಲೆ ಇದ್ದ ಗುರುತರ ಆರೋಪಗಳು. ಆಮೇಲೆ ಹೇಳಿದ್ರು RSS ಅವರು BJP ಅವರು ಸಮರ್ಥನೆ ಮಾಡ್ಕೊಂಡ್ರು ಪೇಪರ್ ಲೀಕ್ ಅಂತೇಳಿ. ಯಾರನ್ನು ಒಬ್ಬರ ಹೆಸರು ಹೇಳಿ ಅಂತ ನೀವು ಕೇಳಿದ್ರಿ, ಅವ್ರಿಗೆ ಒಬ್ಬರ ಹೆಸರು ಹೇಳಕ್ ಬರಲಿಲ್ಲ. ಅದೇನೋ ಹೇಳ್ತಲ್ಲ. ಅದಕ್ಕೇನೆ ನೋಡಿ, ರಾಹುಲ್ ಗಾಂಧಿ ಹಿಂಗೇನೆ ಅರವಿಂದ್ ಕೇಜ್ರಿವಾಲ್ ಏನು ಹೇಳಿದ್ರು ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ? ಶಾದಿಕಾ ಗೋಡ. ಈ ಯಾರ್ದೋ ಮದುವೆ ಒಳಗಡೆಗೆ ಅಲಂಕಾರ ಮಾಡ್ಕೊಂಡು ಮುಂದೆ ನಿಂತ್ಕೊಂತಾರಲ್ಲ ಕುದುರೆ, ಹಂಗೆ ಯಾರೋ ಹೋರಾಟ ಮಾಡ್ತಾವ್ರೆ, ಇವ್ರು ಬಂದಿಲ್ಲ ಮುಂದೆ ನಾಟಕ ಆಡ್ತಾ ಇದ್ದಾರೆ ಅಂತೇಳಿ. ಅದೇ ಮಾತನ್ನ ಗೀತಾಂಜಲಿ ವಾಂಗ್ಚುಕ್ ಅವರು ಹೋರಾಟಗಳು ಆಗದೆ ಹಂಗಿರಿ. ಈಗ ಬಿಡದಿ ರೈತರು ಹೋರಾಟ ಮಾಡ್ತಿದಾರಪ್ಪ. ರೈತರ ಹೋರಾಟ ಅದು. ರಾಜಕೀಯ ಪಕ್ಷಗಳು ಹೋಗಿ ನಿಂತ್ಕೊಳ್ಳೋದಿಲ್ವಾ? ಹೌದು, ರಾಜಕೀಯ ಪಕ್ಷಗಳು ಮತ್ತೆ ಇಲ್ಲೂ ಆಗುತ್ತೆ ಹಂಗೆ. ಯಾವ ಸೋನಂ ವಾಂಗ್ಚುಕ್ ಅವ್ರ ಹೆಂಡತಿ ಏನು ಕೇಳಿದ್ರಿ? ಈ CJP ಪ್ರೊಟೆಸ್ಟ್ ಆಗ್ತಾ ಇತ್ತಲ್ಲ ಜಂತರ್ ಮಂತರಲ್ಲಿ, ಒಂದ್ ದಿವಸ ರಾಹುಲ್ ಗಾಂಧಿ ಹೋಗಿದ್ರ ಪ್ರೊಟೆಸ್ಟ್ಗೆ? ಒಂದ್ ದಿವಸ ಹೋಗಿದ್ರ? ಇಲ್ಲಿ ಬಂದು ಯಾರನ್ನೋ ದಾರಿ ತಪ್ಪಿಸೋದಕ್ಕೆ, ಇವ್ರ ಮೈಲೇಜ್ ತಗೊಳ್ಳೋದಕ್ಕೆ ಹೋಗಿ PM ಮನೆ ಮುಂದೆ ನಿಂತಾಗ BJP ಅವರು ಹೇಳಿದ್ದಲ್ಲ, ಸೋನಂ ವಾಂಗ್ಚುಕ್ ವೈಫ್ ಅವರು ಹೇಳಿದ್ದು ಏನಂತ ಹೇಳಿದ್ರು? ಅವರು ದಾರಿ ತಪ್ಪತಕ್ಕಂಥ ಕೆಲಸ ಮಾಡಬೇಡಿ. ದ ಸೇಮ್ ವರ್ಡ್ಸ್ ಅವ್ರು ಹೇಳಿದ್ದು. ವಿಡ್ಡಾನೆಗೆಲಿಸ್ ಗುಡ್ ಫೈತ್. ಹಾಗಾಗಿ ಅಂದ್ರೆ ಇವತ್ತು ಸೋನಂ ವಾಂಗ್ಚುಕ್ ಅವರ ದೃಷ್ಟಿ ಒಳಗಡೆಗೆ ನಗೆಪಾಟ್ಲಾದ್ರು ರಾಹುಲ್ ಗಾಂಧಿ ಅವರು. ಇವನ್ ಅವರ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಗಳ ವಿಷಯದಲ್ಲಿ ನಗೆಪಾಟ್ಲಾಗೋದ್ರು. ಅದೇ ರೀತಿ ಇವನ್ ಅವರ ಅಖಿಲೇಶ್ ಇಂಡಿಯಾ ಅಲಯನ್ಸ್ ಏನ್ ಮಾಡ್ತು? ಒಗ್ಗಟ್ಟಾಗಿ ನಿಂತ್ಕೊಂಡಿಲ್ವಾ ಈ ಹೋರಾಟದಲ್ಲಿ ಅವರು? ಇಂಡಿಯಾ ಅಲಯನ್ಸ್ ಏನ್ ಮಾಡ್ತು? ಯಾರು ಇಂಡಿಯಾ ಅಲಯನ್ಸ್ ನ ಒಂದು ಪಕ್ಷದವರು ಈ ಹೋರಾಟ ತಪ್ಪು, ಇದಕ್ಕೆ ನಾವು ಬೆಂಬಲಿಸೋದು ಬೇಡ ಅಂದ್ರ ಏನ್ ನಗೆಪಾಟ್ಲಿ? ರಾಹುಲ್ ಗಾಂಧಿನ ನಗೆಪಾಟ್ಲು ಮಾಡಿದ್ರಲ್ಲ, ರಾಹುಲ್ ಗಾಂಧಿ ಮಾಡಿ ತಪ್ಪು ಅಂತ ಹೇಳಿದ್ರಲ್ಲ. ಆಮ್ ಆದ್ಮಿ ಪಾರ್ಟಿನೂ ಹೆಟ್ಟು, ಸಮಾಜವಾದಿ ಪಾರ್ಟಿನೂ ಎಲ್ಲರೂ ಹೇಳಿದ್ರು. ನೋಡಿ, ಇವರು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ವಾಪಸ್ ತಗೊಂಡಾಗ ಇಮ್ರಾನ್ ಮಸೂದ್ ಭಿನ್ನಾಭಿಪ್ರಾಯ ಇದ್ದದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ಚರ್ಚೆ ಆಗಬೇಕಾ, ಚರ್ಚೆಯ ನಂತರ ರಾಜೀನಾಮೆ ಆಗಬೇಕಾ ಅನ್ನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ದದ್ದು. ವಿಚಾರ ಆದ್ರೆ ಸಮಾಜವಾದಿ ಪಾರ್ಟಿಗೂ ಕಾಂಗ್ರೆಸ್ಗೆ ಇರೋ ಭಿನ್ನಾಭಿಪ್ರಾಯ ಅದರದ್ದು. ಅದೇ ವಿಚಾರ ಆದ್ರೆ ಸೋಮವಾರದಿಂದ ಅವರು ಪಾರ್ಲಿಮೆಂಟ್ ಅಟೆಂಡ್ ಮಾಡ್ತಾರಾ? ಅದೇ ವಿಷಯ ಆಗಿದ್ರೆ ಯಾಕೆ ಅಟೆಂಡ್ ಮಾಡಲ್ಲ? ಇವತ್ತೇನು ಹೇಳಿದ್ರು ರಾಹುಲ್ ಗಾಂಧಿ? ಇನ್ನೂ ಹೋರಾಟ ನಡಿಬೇಕು ಅಂತೇಳಿ. ಎಲ್ಲಿವರೆಗೂ? ಸರ್ಕಾರ ಬೀಳ್ಸೋವರೆಗೂ ನಡಿಬೇಕು. ಅಂದ್ರೆ ಇವ್ರಿಗೊಂದು ಗೋಲ್ ಇಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ. ಇವ್ರಿಗಂತೂ ಹೋರಾಟ ಮಾಡೋ ಯೋಗ್ಯತೆ ಇಲ್ಲ. ಯಾರಾದ್ರೂ ಮಾಡ್ಬೇಕಾದ್ರೆ ಅದ್ರ ಮುಂದೆ ನಿಂತ್ಕೊಂಡು ಏನು ಮದುವೆ ಕುದುರೆ ತರ ಮುಂದೆ ನಿಂತ್ಕೊಳ್ಳೋದು. ಆಮೇಲೆ ಆಮ್ ಆದ್ಮಿ ಪಾರ್ಟಿ ಅವರು ಹೇಳ್ತಾ ಇದ್ರು, ಏನು ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಸರ್ಕಾರವನ್ನು ಕಿತ್ತೆಸಿಬೇಕು ಅಂತೇಳಿ. ಒಂದು MLA ಸೀಟಲ್ಲಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ದವರು ಇವತ್ತು ಸರ್ಕಾರವನ್ನು ಕಿತ್ತೆಸಿತಾರಂತೆ. ಯಾವ ರೀತಿ ಸರ್ಕಾರವನ್ನು ಕಿತ್ತೆಸಿತಾರೆ? ಇದನ್ನೇ ಯಾವ ಯೋಗೇಂದ್ರ ಮಾತಾಡ್ತಾರಲ್ಲ, ಟರ್ಮ್ ನಿಮ್ಮನ್ನ ಹತ್ರ ಅಧಿಕಾರಕ್ಕೆ. ಹೌದು, 3ನೇ ಟರ್ಮ್ ಅಲ್ಲಿ ಏನಾದ್ರು ಸ್ವಂತ ಅವ್ರಿಗೇನೇನು ಡಿಪಾಸಿಟ್ ಹಂಗಂತ ರೈಟ್ ಔಟ್ ಮಾಡಿ ಬಿಡಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ ಸೋತ್ರು ಎಲೆಕ್ಷನ್ ಮುಗಿತವ್ರ ಕತೆ ಅನ್ನೋದಕ್ಕೆ ಯಾರಿಗೂ ಬರೋದಿಲ್ಲ. ಯೋಗೇಂದ್ರ ಯಾದವ್ ಏನ್ ಹೇಳಿದ್ರೆ, ಇನ್ನು ಮುಂದೆ ಏನು ಭಾರತದಲ್ಲಿ ನಡಿಬೇಕು ಅಂತೇಳಿ ಸಂಸತ್ತಲ್ಲ ತೀರ್ಮಾನ ಆಗೋದು ರಸ್ತೆ ಒಳಗಡೆಗೆ ಚಳವಳಿಲಿ ಅಂತೇಳಿ. ಇದು ತಾನೇ ರಾಷ್ಟ್ರ ವಿರೋಧಿ ಮಾತುಗಳು ಅಂತ ಹೇಳಿದ್ರೆ. ಯಾವ ನೇಪಾಳ ಆಗ್ಬೇಕು, ಬಾಂಗ್ಲಾ ಆಗ್ಬೇಕು, ಶ್ರೀಲಂಕಾ ಆಗ್ಬೇಕು ಅಂತ ಬಯಸ್ತಾ ಇದ್ರಲ್ಲ, ಪಾಪ ಅವ್ರ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟಿದೆ. ಯಾಕೇಳಿ CJP ವಿಡ್ರಾ ಮಾಡ್ಕೊಂಡ್ಬಿಟ್ಟಿದೆ. ಇನ್ನು ನೇಪಾಳ ಆಗಲ್ಲ, ಭಾರತ ಯಾವ ನೇಪಾಳ ಸಾಧ್ಯವೇ ಇಲ್ಲ. ಚಂದ್ರಶೇಖರ್, ಅದು ತಪ್ಪು ಪರಿಕಲ್ಪನೆ. ಅದರ ಬಗೆಗಿನ ಪ್ರಶ್ನೆಯನ್ನು ನಾನು ಜಗದೀಶ್ ಸದಮ್ ಅವರು ಕೇಳಿದ್ದೀನಿ. ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ. ರಾಜಕಾರಣ ಬೇಡ ಅಂತಾರೆ. ಒಂದು ನಿಮಿಷ ಸರ್, ಒಂದು ನಿಮಿಷ ಬಂದೆ. ನನ್ನ ಟೈಮ್ ಮುಗಿತಾ ಇದೆ. ನನಗಿನ್ನು ಒಂದೇ ನಿಮಿಷ. ಯಾವ ರೀತಿ ಪಾಠ ಕಲಿಸ್ಕೊಡ್ತಾರೆ ಇದೇ ವೇದಿಕೆಯಲ್ಲಿ ಗೆದ್ದ ದಿವಸ ಬಂದು ಒಂದು ನಿಮಿಷ. 21 ಜನ ಆತ್ಮಹತ್ಯೆ ಮಾಡ್ಕೊಂಡಾಗ ಸರ್ಕಾರ ಜವಾಬ್ದಾರಿ ಆಗುತ್ತೆ. ಇಲ್ಲಿ 11 ಜನ ಪ್ರಾಣ ಬಿಟ್ರಲ್ಲ KFCಗೆ, ನಿಮ್ಮ ಇದಕ್ಕೋಸ್ಕರ ಎರಡು ತಪ್ಪು ಸೇರಿದ್ರು ಒಂದು ಸರಿ ಆಗೋದಿಲ್ಲ. ಎರಡು ತಪ್ಪು ಸೇರಿದ್ರು ಒಂದು ಸರಿ ಜವಾಬ್ದಾರಿ ತಗೊಂಡ್ರ? ಇವ್ರಿಗೆ ಜವಾಬ್ದಾರಿ ತಗೊಂಡ ಯೋಗ್ಯತೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಹಾಗಾಗಿ ಇವತ್ತು BJP ತಗೊಂಡಿದೆ, ಡಿಸಿಷನ್ ತಗೊಂಡಿದೆ ಅಂದ್ರೆ ದೇಶಕ್ಕೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ. ಈ ದೇಶದಲ್ಲಿ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಯಾರು ಅಂದ್ರೆ BJP ಅವರು.
ಎಲ್ಲವುದು ಬಿಟ್ಟವ್ರೆ, ಆದರೂ ದೊಡ್ಡತನದ ಆ್ಯಕ್ಟ್ ಮಾಡ್ತಾರೆ. ಅದಕ್ಕೆ 99 ಒಂದು ನಿಮಿಷ ಪ್ಲೀಸ್. ಅವರು ಒಂದು ಪ್ರಶ್ನೆ ಎತ್ತರಾಗಲೇ ಧರ್ಮೇಂದ್ರ ಪ್ರಧಾನ್ ಮೇಲೆ ಏನು ಹೇಳಲೇ ಇಲ್ಲ ಅವರು ಅಂತೇಳಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಜೀವಂತ ಇಬ್ಬರು ಕ್ರಿಶ್ಚಿಯನ್ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಂಥ ಇಬ್ಬರು ಕ್ರಿಶ್ಚಿಯನ್ ಮಿಷನರಿಗಳನ್ನ ಜೀವಂತ ಸುಟ್ಟಂತಹ ಆರೋಪಗಳಲ್ಲಿ ಇವರು ಶಾಮೀಲಾಗಿರ್ತಕ್ಕಂಥದ್ದು ಗುರುತರವಾದಂಥ ಆರೋಪ. ನಾನು ಹೇಳ್ತೀನಿ ಅವ್ರು ಆ ಪ್ರಕರಣದ ಆರೋಪಿ ಅಲ್ಲ. ಅವ್ರು ಬಾಯಿ ಮುಚ್ಚ ಅವ್ರಿಗಿನ್ನ ಚೆನ್ನಾಗಿ ಓಡಕ್ ಬರ್ತಾರೆ, ಬಾಯಿ ಮುಚ್ಚ ಕೂಡಕ್ ಬೇಡ, ಇವ್ರಿಗಿನ್ನ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಇವರಿಂದ ಕಲಿಬೇಕಾಗಿಲ್ಲ. ಇವ್ರು ಅದನ್ನೇ ಹೇಳಿದ, ಯಾವಾಗ ಬಿಜೆಪಿ ಅವರಿಗೆ ಸತ್ಯ ಹೇಳ್ತೀವೋ ಅವ್ರು ಕೂಗಾಡೋದೇ ಉತ್ತರ. ಇವತ್ತು ಈ ದೇಶದಲ್ಲಿ ತಾವೊಂದು ಪ್ರಶ್ನೆ ಕೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟಂತೆ ಒಂದು ಗುರುತರವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಾದಂಥದ್ದು ಇಲ್ಲಾಗಬೇಕಂತೇಳಿ. ಅದಕ್ಕೆ ಕಾಂಗ್ರೆಸ್ ಯಾವತ್ತೂ ಬೆಂಬಲವನ್ನು ಕೊಡೋದಿಲ್ಲ. ನಾವಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲೇ ಚುನಾವಣೆ ಆಗಬೇಕು. ಕ್ರಾಂತಿಕಾರಿಕ ಬದಲಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ ಸಹಮತ ಇಲ್ಲ. ಅದು ಅಷ್ಟಕ್ಕೆ ಮಾತ್ರ ಬಿಡ್ತೀನಿ, ಅದು ಅವರ ಒಪಿನಿಯನ್ನು. ಇನ್ನು ಇವತ್ತು ತಾವೇನು ಕೇಳ್ತಾ ಇದ್ದೀರಾ, ಆಗಲೇ ನನ್ನ SFI ಮಿತ್ರರಿಗೆ ಕೇಳಿದ್ರಿ. ಇಲ್ಲಿ CETನಲ್ಲಿ ಎಕ್ಸಾಮ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ಸೀಟ್ ಅಂತೇಳಿ ಸಪ್ರೇಟ್ ಕೋಟವನ್ನು ತೆಗೆದಿಟ್ಟಿದ್ರು. ಇಲ್ಲಿ ಇವತ್ತು ಹೆಚ್ಚು ಸೀಟು ಬಡ ಮಕ್ಕಳಿಗೆ ಸಿಗ್ತಾ ಇತ್ತು. ನಾವು ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ಒಕ್ಕೂಟ ವ್ಯವಸ್ಥೆಯನ್ನು ಬುಡಮೇಲು ಮಾಡೋ ಅಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕೇಂದ್ರದ BJP ಸರ್ಕಾರ. ಇವತ್ತು ನಾಟ್ ಓನ್ಲಿ ಎಜುಕೇಷನ್ ಸಿಸ್ಟಮ್, ಅದನ್ನು ನೀಟ್ ನೀವು ಇದನ್ನು NIT ಯಾವಾಗ ತಂದಿದ್ದು? NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 2017-18ರಲ್ಲಿ ತಂದ ಮೇಲೆ ಇವೆಲ್ಲ ಅವಾಂತರ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಇರಲಿಲ್ಲ ಎಕ್ಸಾಮ್ಸು, ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ. ತಾವು ನೀಟ್ ಪರವಾಗಿದ್ದೀರಾ, ನೀಟ್ ವಿರುದ್ಧ ಇದ್ದೀರಾ? ಅಲ್ಲ, ನೀಟ್ ಬೇಕಿಲ್ಲ ಅಂತೇಳಿ ರಾಜ್ಯಗಳಿಗೆ ಅಧಿಕಾರ ಕೊಡಿ. ಸರ್, ರಾಜ್ಯಗಳು ಮಾಡ್ತಾವೆ, ಹಿಂದೆ ರಾಜ್ಯ ಮಾಡ್ತಿರ್ಲಿಲ್ಲ. ಒಂದು ನಿಮಿಷ, ನೀಟ್ ಶುರು ಮಾಡಿದ್ಯಾರ ಅದಲ್ಲ ಸರ್. 2017-18ರಲ್ಲಿ ನೀವೇನು NIT ತಂದಿದ್ದೀರಾ? ಅದಕ್ಕೆ ಅಲ್ಲ, ನೀಟ್ ಶುರು ಮಾಡಿದ್ಯಾರ? ಶುರು ಮಾಡಿದ್ದು ನಾವೇ ಇರ್ಬೋದು ಸರ್. ಸೀಟ್ಗಳು ಹೆಂಗೆ ಹಂಚಿಕೆ ಆಗ್ತಾ ಇತ್ತು? ಹೆಂಗೆ ಹಂಚಿಕೆ ಆಗ್ತಿತ್ತು? CET ಮೂಲಕ ನಾವು ಮಾಡ್ತಿರ್ಲಿಲ್ವಾ ಇಲ್ಲಿ? ನೀಟ್ ಇದ್ದಾಗ ಯಾಕೆ ಹೆಂಗೆ CET ಮೂಲಕ ಹಂಚಿಕೆ ಆಗುತ್ತೆ? ನೀವು NTA ತಂದ ಮೇಲೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. NTAಗೆ ಒಳಪಡಿಸೋದಲ್ಲ, ಅದನ್ನೇ ಅವ್ರು ಹೇಳಿದ್ದು. UPSC ಎಕ್ಸಾಮ್ ಆಗ್ತಾ ಇದೆ, ಅಲ್ಲಿ ಇಷ್ಟು ಆರೋಪ ಇಲ್ಲ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀವು ಮಾಡಿದ ಮೇಲೆ BJP ನಾಯಕರಿಗೆ ಸೀಟ್ಗಳು ಕೊಡ್ಸಕ್ಕೆ ಹೋದ್ರಿ ನೀವು. ಎಲ್ಲ ರಾಜ್ಯದಲ್ಲಿ BJP ನಾಯಕರ ಮಕ್ಕಳಿಗೆ, BJP ಲೀಡರ್ಗಳಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಕ್ಯಾಪಿಟಲಿಸ್ಟ್ಗಳಿಗೆ, ಬಂಡವಾಳಶಾಹಿಗಳಿಗೆ ಸೀಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ವಶನ್ ಪೇಪರ್ ಲೀಕ್. ನೀವು NTA ತರೋದಕ್ಕೆ ಮುಂಚೆ ನೀಟಲ್ಲಿ ಇಷ್ಟೊಂದು ಅವಾಂತರಗಳು ಇರಲಿಲ್ವಲ್ಲ? ಅಲ್ಲ, ಅವಾಗ ಮೆಡಿಕಲ್ ಸೀಟ್ ಹಂಚಿಕೆ ಆಗ್ತಾ ಇದ್ದಕ್ಕೂ ಈಗ ಮೆಡಿಕಲ್ ಸೀಟ್ ಹಂಚಿಕೆ ಆಗ್ತಾ ಇರೋದಕ್ಕೂ ವ್ಯತ್ಯಾಸ ಇದೆಯಾ? ದಯಮಾಡಿ, ಯು ಆರ್ ರೈಟ್. ಇವತ್ತು ಮೆಡಿಕಲ್ ಸೀಟ್ ನಂಬರ್ ವೇರಿಯೇಷನ್ ಆಗಿರ್ಬೋದು. ನಾನು ಕರ್ನಾಟಕದ ಎಕ್ಸಾಂಪಲ್ ಕೊಡ್ತೀನಿ. ನೀವು ಆವಾಗ ಆಗ್ತಾ ಇರ್ತಂಥದ್ದು ಸೀಟ್ ಹಂಚಿಕೆ ಎಷ್ಟಿತ್ತು, ನೀವು ಪ್ರಪೋರ್ಷನೇಟ್ ಜಾಸ್ತಿ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಎಷ್ಟಾಗಿದೆ? ಆ ಪ್ರಪೋರ್ಷನೇಟ್ ಆಗಬೇಕಲ್ಲ. ನೀವು ಅಲ್ಲಿ 20% ಆಗಬೇಕು. ಅದು ಆಗ್ತಾ ಇಲ್ಲ. ನಾಟ್ ಓನ್ಲಿ ಎಜುಕೇಶನ್ ಸಿಸ್ಟಮ್, ನೀವು ಎಲ್ಲ ಹಂತಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಸಹಕಾರಿ ಕ್ಷೇತ್ರ ಕೇಂದ್ರ ತಗೊಂಡು ತಲೆ ಹೊಡಿತಾ ಇದ್ದಾರೆ. ನಂಗೆ ಟೈಮ್ ಮುಗಿದ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.